ದಶರಥ ಬೇಟೆಯಾಡೋಕ್ಕೆ ಹೋದಾಗ ಸರಯೂ ತೀರದಲ್ಲಿ ಅವನೆಲ್ಲೋ ಒಂದು ಮರೆಯಲ್ಲಿದ್ದ. ಅವನು ಅಂದರೆ ಮೃಗಗಳು ನೀರು ಕುಡಿಯೋಕ್ಕೆ ಬಂದಾಗ ಬೇಟೆಯಾಡಬೇಕು ಅಂತ ಮರೆಯಲ್ಲಿ ನಿಂತು ಕಾಯ್ತಾ ಇದ್ದ. ಶಬ್ದ ಕೇಳ್ತು ಅವನಿಗೊಂದು. ತನ್ನ ವೃದ್ಧ ತಂದೆ ತಾಯಿಗಳ ಸಲುವಾಗಿ ಶ್ರವಣಕುಮಾರ ಘಟವನ್ನು ಕುಂಭವನ್ನು ತಂದು ನೀರು ತುಂಬಿಕೊಳ್ತಾ ಇದ್ದ. ಯಾವ ಥರ ಕೇಳಿಸ್ತು ದಶರಥನಿಗದು? ಆನೆಯೋ ಅಥವಾ ಕಾಡ್ಕೋಣವೋ ಅದು ಸದ್ದು ಮಾಡ್ತಾ ಇರುವಂತೆ ಕೇಳ್ಬಿಡ್ತು ಅವನಿಗೆ, ದಶರಥನಿಗೆ. ಎಂಥ ಬಾಣವನ್ನು ಬಿಟ್ಟ? ನೋಡಿ ಬಾಣ ಪ್ರಯೋಗ ಮಾಡಿದ್ದಲ್ಲ ಅವನು, ಶಬ್ದವೇದಿ ಅಂತ. ಆ ಶಬ್ದದ ಮೇಲೆ ಒಂದು ಅಂದಾಜು ಮಾಡಿ ಎಲ್ಲಿ ತಲೆ ಇರ್ಬೋದು, ಎಲ್ಲಿ ಎದೆ ಇರ್ಬೋದು, ಆ ಶಬ್ದ ಬಂದ ಲೆಕ್ಕದಲ್ಲಿ ಹಾಗೆ ಬಾಣ ಪ್ರಯೋಗ ಮಾಡಿದ್ದು. ಅದಾಗಿ ಶ್ರವಣಕುಮಾರ ಸತ್ತು ಹೋಗ್ತಾನೆ. ಸತ್ತು ಹೋಗೋ ಮೊದಲು ಅವನು ಹೇಳ್ತಾನೆ, ಅವನು ತಂದೆ ತಾಯಿಯಲ್ಲಿ ಹತ್ತಿರದಲ್ಲಿದ್ದಾರೆ, ಅವರಿಗೆ ನೀರನ್ನು ತೊಗೊಂಡು ಕೊಡು, ಪಾಪ ನೀರಿಗಾಗಿ ಕಾಯ್ತಾ ಇರ್ತಾರೆ ಅಂತ. ದಶರಥ ಆ ತಂದೆ ತಾಯಿರು ನೀರು ಕೊಟ್ಟು ಆಮೇಲೆ ಅವ್ರಿಗೆ ವಿಷಯ ಹೇಳಿ ಕರ್ಕೊಂಡು ಬರ್ತಾನೆ, ಈ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಆ ಶವವನ್ನು ಅವರು ಮುಟ್ಟಿಯಾರು, ಅವರು ಕೊನೆಗೆ ಅಂತಿಮ ದರ್ಶನ ಅಲ್ಲ, ಅಂತಿಮ ಸ್ಪರ್ಶ ಅವರು ಮಾಡಬೇಕಲ್ಲ, ಕರ್ಕೊಂಡು ಬರ್ತಾನೆ ದಶರಥ. ತುಂಬ ದುಃಖ ಪಡ್ತಾರೆ ಅವರು, ತುಂಬ ದುಃಖ ಪಡ್ತಾರೆ, ಇನ್ನಿಲ್ಲ ಅನ್ನೋಷ್ಟು ದುಃಖ ಓಡಾಡ್ತಾರೆ ಆ ತಂದೆ ತಾಯಿಗಳು. ಆಗ ಆ ಸಮಯದಲ್ಲಿ ಒಂದು ದೃಶ್ಯ ನಡೆಯುತ್ತೆ ಅಲ್ಲಿ. ಏನು ದೃಶ್ಯ? ಶ್ರವಣಕುಮಾರ ಆ ಅವನ ಶವದಿಂದ ಮೇಲಕ್ಕೆ ಇಡ್ತಾನೆ ಅಂತ. ಶವ ಹಾಗೆ ಇರುತ್ತೆ, ಶವ ಬಿದ್ದೇ ಇರುತ್ತೆ. ಸತ್ತು ದಿವ್ಯೇನ ರೂಪೇಣ, ದಿವ್ಯ ರೂಪವನ್ನು ಧರಿಸಿ ಆ ಮುನಿಪುತ್ರ ಶ್ರವಣಕುಮಾರ ಮೇಲಕ್ಕೆದ್ದ. ಸ್ವಕರ್ಮಭಿ, ತಾನು ಮಾಡಿದ ಕರ್ಮಗಳು, ತಾನು ಮಾಡಿದ ಪಿತೃಮಾತೃ ಸೇವೆ ಇದೆಯಲ್ಲ, ತಂದೆ ತಾಯಿಯರ ಸೇವೆ ಇದೆಯಲ್ಲ, ಆ ಸೇವೆಯ ಫಲವಾಗಿ ಆ ಶ್ರವಣಕುಮಾರ ದಿವ್ಯ ರೂಪವನ್ನು, ದೇವತಾ ಪುರುಷನ ರೂಪವನ್ನು ಧಾರಣೆ ಮಾಡಿ ಮೇಲಕ್ಕೆ ಇಡ್ತಾನೆ, ಆಕಾಶಕ್ಕೆ ಇಡ್ತಾನವನು. ಸ್ವರ್ಗ ಮಧ್ಯಾರೋಹದ್ ಕ್ಷಿಪ್ರಂ ಶಕ್ರೇಣ ಸಹ ಧರ್ಮವಿತು. ಅವನು ಕರ್ಕೊಂಡು ಹೋಗಕ್ಕೆ ಯಾರು ಬಂದಿದ್ರು? ಇಂದ್ರ ಬಂದಿದ್ದ, ವಿಮಾನವನ್ನು ತೆಗೆದುಕೊಂಡು ಬಂದಿದ್ದ ಇಂದ್ರ. ಹಾಗಾಗಿ ದಿವ್ಯ ರೂಪವನ್ನು ತಾಳಿ, ದಿವ್ಯ ವಸ್ತ್ರಗಳನ್ನು ಧಾರಣೆ ಮಾಡಿ, ದಿವ್ಯಾಭರಣಗಳನ್ನು ಧಾರಣೆ ಮಾಡಿ, ದಿವ್ಯ ವಿಮಾನವನ್ನು ಏರಿ ಸ್ವರ್ಗಕ್ಕೆ ಇರ್ತಾನೆ ಶ್ರವಣಕುಮಾರ. ಆದರೆ ಅವನು ಸ್ವರ್ಗಕ್ಕೆ ಏರುವ ಮುನ್ನ ಇಂದ್ರನ ಜೊತೆಯಲ್ಲಿ ಆಕಾಶದಲ್ಲಿ ನಿಂತ್ಕೊಂಡಿರ್ತಾನೆ. ಅಲ್ಲಿಂದಲೇ ತನ್ನ ತಂದೆ ತಾಯಿಗಳಿಗೆ ಅವನು ಮಾತಾಡ್ತಾನೆ, ಅವ್ರಿಗೆ ಗೋಚರಿಸ್ತಾನೆ ಅವನು. ತಂದೆ ತಾಯಿಗಳು ಅವರು ಕೂಡ ತಪಸ್ವಿಗಳೇ, ಅವರಿಬ್ಬರು ಕೂಡ ತಪಸ್ವಿಗಳೇ. ಹಾಗಾಗಿ ಅವರ ಕಣ್ಣಿಗೆ ಅವನು ಪ್ರಕಟ ಆಗ್ತಾನೆ, ಶ್ರವಣಕುಮಾರ ಕಾಣ್ತಾನೆ. ಆಪಭಾಷೆ ಚತೌ ವೃದ್ಧೌ, ಅವರಿಬ್ಬರಿಗೂ ಅವನು ಮಾತಾಡ್ತಾನೆ ಶ್ರವಣಕುಮಾರ. ಏನು ಮಾತಾಡ್ತಾನೆ ಅಂದರೆ ಅವ್ರನ್ನ ಸಂತೈಸ್ತಾನೆ, ಸಮಾಧಾನ ಮಾಡ್ತಾನೆ. ನೋಡಿ, ನನಗಿಷ್ಟು ಒಳ್ಳೆಯದಾಗಿದೆ, ನನಗೇನು ಕೆಟ್ಟದಾಗಿಲ್ಲ. ಆ ಶರೀರ ಹೋಗಿ ಈ ಶರೀರ ಬಂತು. ಯಾರಾದರೂ ನಿಮ್ಮ ಕೈಯಿಂದ ಕಬ್ಬಣ ತಗೊಂಡು ಚಿನ್ನ ಕೊಡೋದಾದ್ರೆ ನಿಮ್ಗೆ ಒಳ್ಳೇದಾಯ್ತು ಕೆಟ್ಟದಾಯ್ತು ಅಲ್ವಾ? ಅದಾಗಿದ್ದಲ್ಲಿ ಈ ಮನುಷ್ಯ ಶರೀರ ತುಂಬ ದುರ್ಬಲ, ತುಂಬ ಅದು ಯೋಗ್ಯತೆ ತುಂಬ ಕಡಿಮೆ ಆ ದೇವ ಶರೀರದ ದೃಷ್ಟಿಯಿಂದ. ಅಂಥ ಅದ್ಭುತವಾಗಿರುವಂಥ ಶರೀರ ಅದು ಅಂತ. ಹಾಗಾಗಿ ಅವನು ಹೇಳ್ತಾನೆ, ಆ ತಂದೆ ತಾಯಿಯನ್ನು ಸಂತೈಸಿ ಅವರಿಬ್ಬರಿಗೂ ಅವನು ಹೇಳ್ತಾನೆ, ನಿಮ್ಮ ದಯೆಯಿಂದ, ನಿಮ್ಮ ಸೇವೆಯಿಂದ ನನಗಿದೆಲ್ಲ ಪ್ರಾಪ್ತ ಆಯಿತು. ಅವನು ಬೇರೆ ಏನೂ ಮಾಡಿಲ್ಲ ಶ್ರವಣಕುಮಾರ. ಯಜ್ಞ ಮಾಡಿದ್ನಾ, ಯಾಗ ಮಾಡಿದ್ನಾ? ಇಲ್ಲ. ದಾನ ಮಾಡಿದ್ನಾ, ಮತ್ತೊಂದು ಮಾಡಿದ್ನಾ? ಏನೂ ಇಲ್ಲ. ಮಾಡಿದ್ದೇನು ಅಂದರೆ ತಂದೆ ತಾಯಿ ಸೇವೆ. ವೃದ್ಧ ತಂದೆ ತಾಯಿಗಳು, ಅಂಧ ತಂದೆ ತಾಯಿಗಳು, ಅಶಕ್ತ ತಂದೆ ತಾಯಿಗಳು, ಅವರ ಸೇವೆ ಮಾಡಿದ್ದು ಅವನಷ್ಟೇ. ಅದರ ಫಲವಾಗಿ ಈ ಸ್ಥಾನ ನನಗೆ ಪ್ರಾಪ್ತ ಆಯಿತು. ನೀವು ಕೂಡ ಬರ್ತೀರಿ ನನ್ನ ಹಿಂದೆ, ನನ್ನಲ್ಲಿಗೆ ಹೆಚ್ಚು ಸಮಯ ಇಲ್ಲ, ಅತ್ಯಲ್ಪ ಸಮಯದಲ್ಲಿ ನಾನಿರುವಲ್ಲಿಗೆ ನೀವು ಕೂಡ ಬರ್ತೀರಿ, ಬೇಜಾರು ಮಾಡ್ಕೋಬೇಡಿ ಅಂಥೇಳಿ ದಿವ್ಯೇನ ವಿಮಾನೇನ, ದಿವ್ಯ ವಿಮಾನವನ್ನು ಏರಿ ದಿವ್ಯ ವಪುರ್ಧಾರಿಯಾಗಿ, ದಿವ್ಯ ಶರೀರಧಾರಿಯಾಗಿ, ದಿವಂ ಕ್ಷಿಪ್ರಂ ಆರುಢೋಹ, ಕ್ಷಿಪ್ರಗತಿಯಲ್ಲಿ ಸ್ವರ್ಗವನ್ನು ಏರಿದನಂತೆ ಶ್ರವಣಕುಮಾರ.